ನೀವು ನೋಡ್ತಾ ಇದ್ದೀರಾ ಸ್ವಯಂ ಟೈಮ್ಸ್. ನಾನು ವಸಂತ್ ಕುಮಾರ್. ಉಡುಪಿ ಜಿಲ್ಲೆಯ ಕಾರ್ಕಳದ ನಿಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅತ್ತೂರು ಜಾತ್ರೆ ತಾವೆಲ್ಲರೂ ಕೇಳಿರ್ಬೋದು. ಅತ್ತೂರು ಸಂತ ಲಾರೆನ್ಸರ ಬೆಸಿಲಿಕದ ವಾರ್ಷಿಕ ಜಾತ್ರೆ. ಇದು ಬಹಳಷ್ಟು ದೇಶದಾದ್ಯಂತ ಕೂಡ ಒಂದು ವಿಶೇಷತೆಯನ್ನು ಪಡೆದಿದೆ. ಯಾಕಂದರೆ ಪ್ರತಿ ವರ್ಷ ಜನವರಿ 21ರಿಂದ 26ರವರೆಗೆ ನಡೆಯುವ ಈ ಜಾತ್ರೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಭಕ್ತರು ಬರ್ತಾರೆ. ಲಕ್ಷಾಂತರ ಜನ ಕಾರ್ಕಳಕ್ಕೆ ಒಂದು ಬಾರಿ ಬಂದು ಹೋಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ವೈವಿಧ್ಯಮಯ ಸ್ಟಾಲ್ಗಳು, ಆಮೇಲೆ ವೈವಿಧ್ಯಮಯ ವಿಚಾರಗಳು ಇಲ್ಲಿ ಇರ್ತವೆ. ಈಗ ಈ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳಿಕ್ಕಾಗಿ ನಿಟ್ಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ, ಉಪಾಧ್ಯಕ್ಷರಾದ ನಿತಿನ್ ಸಾಲ್ಯಾನ್ ಹಾಗೂ ಅಭಿವೃದ್ಧಿ ಅಧಿಕಾರಿಯಾದ ಆನಂದ್ ವಾರ್ತಿಯವರು ನಮ್ಮ ಜೊತೆ ಇದ್ದಾರೆ. ಇದು ಜನವರಿ 14ರಂದು ನಡೆಯುವ ಟೆಂಡರ್ ಪ್ರಕ್ರಿಯೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಸ್ವಯಂ ಟೈಮ್ಸ್ ನಿಮಗಾಗಿ ಬಿತ್ತರಿಸಿದೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ಆನಂದ್ ವಾರ್ತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಈಗ ಅತ್ತೂರು ಜಾತ್ರೆ ಬಹಳಷ್ಟು ಪ್ರಚಾರ ಮತ್ತು ಹೆಸರು ಎರಡೂ ಪಡೆದಿದೆ. ಈಗ ನಾಳ್ದು ಜನವರಿ 21ರಿಂದ 26ರವರೆಗೆ ಈಗಾಗಲೇ ಘೋಷಣೆ ಆಗಿದೆ ಜಾತ್ರೆ ಆಗುತ್ತೆ ಅಂತ. ಈಗ ಅದರ ಮೊದಲು ಒಂದಷ್ಟು ಸ್ಟಾಲ್ಗಳು ಈಗ ಬರ್ತವೆ. ಈಗ ತಾವೇ ಟೆಂಡರ್ ಪ್ರಕ್ರಿಯೆ ಮಾಡ್ತೀರಿ, ಯಾವಾಗ ಟೆಂಡರ್ ಪ್ರಕ್ರಿಯೆ ಮಾಡ್ತೀರಿ ಮತ್ತು ಯಾವ ರೀತಿ ಟೆಂಡರ್ ಪ್ರಕ್ರಿಯೆ ಮಾಡ್ತೀರಿ? ಈಗಾಗಲೇ ನಾವು ಸಾಮಾನ್ಯ ಸಭೆಯಲ್ಲೇ ಚರ್ಚೆ ಮಾಡಿಕೊಂಡು ಜನವರಿ 14, 2024 ಇಸ್ವಿಯಂದು ನಾವು 14ನೇ ತಾರೀಕಿಗೆ ಸಂಡೇ ಅವತ್ತು ಟೆಂಡರ್ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರಲ್ಲಿ 380ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಈಗಾಗಲೇ ನಂಬರ್ ನಾವು ಕೊಡಲಾಗಿದೆ. 380? ಹೌದು, ಬಹಳ ದೊಡ್ಡ ಸಂಖ್ಯೆ, ತುಂಬ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಂತ ಒಂದು ಸೂಚನೆ ಇದೆ. ಹಾಗಾಗಿ ಮತ್ತು ಸ್ವಚ್ಛತೆ ಬಗ್ಗೆ ಈಗಾಗಲೇ ಒಂದು 60ರಿಂದ 70 ಜನ ಟೀಮ್ಗಳನ್ನು ಮಾಡಿದ್ದೇವೆ. ಸೊ ಅವ್ರನ್ನೂ ಸಹಿತ ಅವರಿಗೆ ಏನೇನು ಯಾವ್ಯಾವ ಟೈಮ್ನಲ್ಲೇ ಏನು ಪಾಸ್ಗಳನ್ನು ಕೊಡೋದಾಗಿರ್ಬೋದು, ಅಥವಾ ಏನು ಸ್ವಚ್ಛತೆ ಬಗ್ಗೆ ವಿಲೇವಾರಿ ಮಾಡೋದಾಗಿರ್ಬೋದು, ಸಾರ್ವಜನಿಕರಿಗೆ ಸ್ವಚ್ಛತೆ, ಕುಡಿಯುವ ನೀರು, ಶೌಚಾಲಯ ಇದನ್ನೆಲ್ಲ ಪೂರ್ವಭಾವಿಯಾಗಿ ಸಭೆ ಕರೆದು ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. ಜನವರಿ 21ಕ್ಕೆ ಜಾತ್ರೆ ಆದರೂ ಕೂಡ ತಾವು ಈಗಲೇ ತಯಾರಿ ಆಗಿದೆ, ಸಜ್ಜಾಗಿದ್ದೀರಿ, ತಯಾರಾಗಿದ್ದೀರಿ. ಎಲ್ಲವೂ ಸಹಿತ ಈ ಸಲ ಎಲ್ಲವೂ ಸಹಿತ ಟೆಂಡರ್ ಮುಖಾಂತರವಾಗಿ ನಾವು ಮಾಡ್ತಾ ಇದ್ದೇವೆ. ಪಾರದರ್ಶಕವಾಗಿರಬೇಕು. ಯಾವುದು ನಿಟ್ಟೆ ಗ್ರಾಮ ಪಂಚಾಯತಿ ಅಂದ ತಕ್ಷಣ ಏನೋ ಒಂದು ದೊಡ್ಡ ಪ್ರಮಾಣದ ಮೊತ್ತವನ್ನು ಬರೋದು ಇದೆ, ಅದು ತೆರಿಗೆ ಬರೋದು ಇರ್ಬೋದು, ಅದು ಯಾವುದು ಸಹಿತ ಸಾರ್ವಜನಿಕರಿಗೆ ಅಪಪ್ರಚಾರ ಆಗಬಾರ್ದು. ಅದು ನಿಯಮಬದ್ಧವಾಗಿ ಕಾನೂನಿನ ಪ್ರಕಾರ ಪಾರದರ್ಶಕವಾಗಿರಬೇಕು ಅನ್ನೋ ಉದ್ದೇಶದಿಂದ ಎಲ್ಲವೂ ನೀರು ಸಿಂಪರಣೆ ಮಾಡೋದಾಗಿರ್ಬೋದು, ಕಸ ವಿಲೇವಾರಿ ಮಾಡೋದಾಗಿರ್ಬೋದು, ಏನು ಸ್ಟಾಲ್ಗಳಿಗೆ ಸೈಡ್ 3 ಹಂತದಲ್ಲೇ ಬದಿಯಲ್ಲೇ ಲೈಟಿನ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅವನ್ನೆಲ್ಲ ಸಹಿತ ಟೆಂಡರ್ ಮುಖಾಂತರ ಮಾಡಬೇಕು ಅಂತೇಳಿ ಈ ಸಲ ಒಂದು ಉತ್ತಮವಾದಂಥ ಯಾವುದು ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ಅಂತೇಳಿ ಆ ರೀತಿ ಮಾಡ್ಕೊಂಡು. ಈಗ ಟೆಂಡರ್ ಪ್ರಕ್ರಿಯೆ ಮಾಡುವಾಗ ಈಗ ತಾವು ಹೇಳಿದ್ರಿ ಜನವರಿ 14ಕ್ಕೆ ಟೆಂಡರ್ ಪ್ರಕ್ರಿಯೆ ಮಾಡ್ತೀರಿ. ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವವರು ಎಲ್ಲಿಗೆ ಬರಬೇಕು, ಯಾವ ಟೈಮಿಗೆ ಬರಬೇಕು ಅವರು? ಇಲ್ಲ, ಈಗಾಗಲೇ ಟೆಂಡರ್ ಮುಗಿದಾಗಿದೆ ನಮ್ಮದು. ಈಗ 14ನೇ ತಾರೀಕಿಗಿರೋಂಥ ಟೆಂಡರು ಸ್ಟಾಲ್ಗಳು ಮಾತ್ರ. ಟೆಂಡರ್ ಸ್ಟಾಲ್ಗಳಿಗೆ ಮಾತ್ರ. ಈಗ ನೀರು ವಿತರಣೆ ಮಾಡೋದು, ನೀರು ಸಿಂಪರಣೆ ಮಾಡೋದು, ಧೂಳ ಡಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನೀರು ಸಿಂಪರಣೆಗೆ ಬೇರೆ ಟೆಂಡರ್ ಕರೆದಿದ್ವಿ. ನಿನ್ನೆ ಅದು ಕ್ಲಿಯರ್ ಆಗಿದೆ, ಅದು ಮುಗಿದಿದೆ. ಅಂಗಡಿಗಳು ನಾನು ಯಾಕೆ ಕೇಳ್ತಾ ಇದ್ದೀರಂದ್ರೆ, ಈಗ ನೋಡಿ ಒಂದಷ್ಟು ಜನ ಸ್ಟಾಲ್ ಹಾಕ್ತಾರೆ. ಒಂದು ಜಾತ್ರೆ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ತಂಡ ಇದೆ ಸ್ಟಾಲ್ ಬರುವಂಥದ್ದು. ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರತಿ ಸಲವೂ ಕೇಳ್ತಾರೆ, ಎಲ್ಲಿ ಜಾತ್ರೆ ಇದೆ ನಮಗೆ ಅಂಗಡಿ ಹಾಕಬೇಕು, ಎಲ್ಲಿ ಜಾತ್ರೆ ಇದೆ ನಮಗೆ ಅಂಗಡಿ ಹಾಕಬೇಕು ಅಂತ ಕೇಳ್ತಾರೆ. ಈಗ ಇಲ್ಲಿ ಅತ್ತೂರು ಜಾತ್ರೆ ಹೇಳಿದ್ರೆ ಇಲ್ಲಿ ಲಕ್ಷಗಟ್ಟಲೆ ಜನ ಬೆಳಿಗ್ಗೆ ಸಾಯಂಕಾಲ ಆಗುವಾಗ ಒಂದಷ್ಟು ಜನ ಬಂದು ಹೋಗ್ತಾರೆ, ಖರೀದಿ ಮಾಡ್ತಾರೆ. ಅದಕ್ಕಿಂತ ಮೇಲಾಗಿ ಅತ್ತೂರು ಜಾತ್ರೆಯಲ್ಲಿ ಖರೀದಿ ಮಾಡ್ತಾರೆ. ಏನೋ ಅವರಿಗೊಂದು ಧಾರ್ಮಿಕ ಭಾವನೆ, ಭಕ್ತಿ ಭಾವನೆ ಅಂದರೆ ಅಲ್ಲಿ ಖರೀದಿ ಮಾಡಿದರೆ ನಮಗೂ ಒಳ್ಳೇದಾಗುತ್ತೆ ಹೇಳುವ ಒಂದು ಭಾವನೆ ಇದೆ. ಹಾಗಾಗಿ ಇಲ್ಲಿ ಖರೀದಿ ಮಾಡ್ತಾರೆ. ಹಾಗಾಗಿ ನಿಮ್ಮ ಸ್ಟಾಲ್ಗಳು ನಿಮ್ಮ ಆ 6 ದಿನಗಳ ಜಾತ್ರೆಗಳಲ್ಲಿ ಶ್ರೇಷ್ಠವಾದ್ದು ಮತ್ತು ಭಾಳಷ್ಟು ಜನ ನೋಡುವಂಥದ್ದು. ಹಾಗೆ ಜನ ನಾಳ್ದು ಸ್ಟಾಲ್ ಟೆಂಡರಿಗೆ ಎಲ್ಲಿ ಬರಬೇಕು ಅಂತ ನಾನು ಕೇಳಿದ್ದು. 14ನೇ ತಾರೀಕಿಗೆ ಶಾಲೆ, ಅತ್ತೂರು ಶಾಲೆ ಹತ್ರ. ಅತ್ತೂರು ಅಂದರೆ ಕಾರ್ಕಳ ತಾಲೂಕಿನ ಕಾರ್ಕಳ ತಾಲೂಕು ಅತ್ತೂರು ಶಾಲೆ ಹತ್ರನೇ. ಅಂದರೆ ಅಲ್ಲೇ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ಅಲ್ಲಿಗೆ ನಂಬರ್ ನೋಡಲಿಕ್ಕೆ ಅನುಕೂಲ ಆಗಬೇಕು ಸಾರ್ವಜನಿಕರಿಗೆ. ಅವರು ಟೆಂಡರ್ ಕರೆದರು, ನಮ್ದು ಯಾವ ನಂಬರ್ ಬರ್ತೈತಿ, ಎಲ್ಲಿ ಬರ್ತೈತಿ ಪ್ಲೇಸ್ ಅನ್ನೋದಂತೂ ಅವರು ಕಡ್ಡಾಯ ನೋಡಬೇಕು ಅನ್ನೋದಿದೆ. ಹತ್ರನ ಶಾಲೆ ಇದೆ, ಆ ಶಾಲೆಯಲ್ಲಿ ಮಾಡಬೇಕು ಅನ್ನೋ. ಯಾವ ಟೈಮಲ್ಲಿ? ನಮ್ಮದು ಬೆಳಗ್ಗೆ 8:30ಯಿಂದ ಹಿಡಿದು ಬೆಳಿಗ್ಗೆ ಮುಗಿಯುವವರೆಗೆ ನಾವು ಇರಬೇಕಾಗ್ತತಿ. ಆಯಿತಾ? ಅಲ್ಲೇ ಅವತ್ತೇ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸಹಿತ ನಾವು ಮಾಡ್ಕೊಂಡಿದ್ದೇವೆ. ಸಂಜೆ ಟಿಫಿನಿನ ವ್ಯವಸ್ಥೆ ಸಹಿತ ಮಾಡಿದ್ದೇವೆ. ತುಂಬ ಸಾರ್ವಜನಿಕರು ತುಂಬ ಬಂದು ಟೆಂಡರ್ ಹಾಕೋದ್ರಿಂದ, ಮತ್ತು ಬ್ಯಾಂಕ್ನವರಿಗೆ ನಾವು ಈಗಾಗಲೇ
ಪತ್ರವನ್ನು ಬರೆದಿದ್ದೇವೆ. ಅವರು ಅಂದರೆ ಬ್ಯಾಂಕ್ ಮೇನವರು 3 ಜನ ಬರ್ತಾವ್ರು. ಆನ್ಲೈನು ಟೆಂಡರ್ ಹಾಕತ್ತೆ, ತಕ್ಷಣ ಹಣ ಕಟ್ಟಬೇಕು, ಇಮಿಡಿಯೇಟ್ಲಿ ರಸೀದಿ ಕೊಡಬೇಕು. ಅವರು ಟೆಂಡರ್ಗೆ ಏನಾಗಿರ್ತೈತೆ ಆ ಪ್ರಕಾರ ಆದ್ಮೇಲೆ ಮುಂಗಡವಾಗಿಲ್ಲ ರಸೀದಿ ತೊಗೋಬೇಕು. 100 ರೂಪೀದು ರಸೀದಿ ತೊಗೋಬೇಕಾಗ್ತೈತಿ. ಅದನ್ನು ತೊಗೊಂಡು ಅವ್ರು ಬಾಕ್ಸಿಗೆ ಹಾಕ್ತಾರೆ. ಬಾಕ್ಸ್ ಹಾಕೋದು ಯಾರ್ದು ಹೆಚ್ಚು ಬೆಲೆ ಆಗಿರ್ತೈತಿ ಅವರಿಗೆ ಕೊಡ್ತೀವಿ, ಅಂಗಡಿಯನ್ನು ವಹಿಸ್ಕೊಡ್ತೀವಿ. ಅಲ್ಲಿ ಸ್ಟಾಲ್ ಹಾಕಿದ್ರೆ ವ್ಯಾಪಾರ ಆಗುದಿಲ್ಲ ಅಂತೇನಿಲ್ಲ, ಫುಲ್ ವ್ಯಾಪಾರ ಆಗ್ತದೆ. 6 ದಿನ ಇರೋದ್ರಿಂದ ಅಲ್ವಾ? ಹೌದು, ಖಂಡಿತ ವ್ಯಾಪಾರ ಆಗ್ತದೆ. ಯಾಕೆಂದರೆ ವಿಧ ರೀತಿಯಿಂದ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಯಿಂದ ಲಕ್ಷಾಂತರ ಜನ ಬರೋದ್ರಿಂದ ಸೆಳೀತಾ ಇದೆ. ವರ್ಷಕ್ಕೆ ಜಾಸ್ತಿ ಬರ್ತಾ ಇರೋದಂತೂ ವರ್ತಮಾನ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ಪವಿತ್ರ ಸ್ಥಳ ಇರೋದ್ರಿಂದ ನಡೀತಾ ಇದೆ. ಮತ್ತು ಪಂಚಾಯಿತಿ ಸಹಿತ ಒಂದು ಆದಾಯ ಬರೋಂಥದ್ದು ಪಂಚಾಯಿತು. ಹಾಗಾಗಿ ಒಂದು ವ್ಯವಸ್ಥಿತವಾಗಿ ಜನ ಈಗಲೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಮಗೂ ಇಷ್ಟು ಅಂಗಡಿಗಳು ಬೇಕು, ಇಷ್ಟು ಬೇಕು ಅಂತೇಳಿ. ಯಾವ ಡೇಟ್ ಆಗಿದೆ ಪ್ರಕಟಣೆ ಪೇಪರ್ಗೆ ನಾವು ಕೊಟ್ಟಾಗಿದೆ. 4-5 ಪೇಪರ್ಗಳಿಗೆ ನಾವು ಹೇಳಿದ್ವಿ. ಅವರೆಲ್ಲರೂ ಮಾಹಿತಿಗಳು ವಿತರಣೆ ಆಗಿದೆ, ಸಾರ್ವಜನಿಕರಿಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಫೋನ್ ಮಾಡೆಲ್ಲ ಬರ್ತಾ ಇದ್ದಾರೆ. ಅದು ಅಷ್ಟು ಅಂಗಡಿಗಳನ್ನು ನಾವು ಪಾರದರ್ಶಕವಾಗಿ ಎಲ್ಲ ಏನು ನಂಬರ್ ಕೊಟ್ಟು ನಾವೆಲ್ಲ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.